ಹಲೋ, ಸಾಂಬಾರ್ ಸಾಂಬಾರ್. ಮತ್ತೆ ನನಗ್ ಸಾಂಬಾರ? ಲೇ ಸತಿ, ಈಗಾಗಲೇ ನನಗೆ 14 ಸರಿ ಸಾಂಬಾರ್ ಹಾಕ್ಸಿದ್ದೆ. ಬಡಿಸ್ಬೇಕಾರೆ ಬೇಡ ಅಂತ ಹೇಳ್ಬಾರ್ದು, ಸುಮ್ಮನೆ ತಿನ್ನ. ಇಲ್ಲ ಇಲ್ಲ ಇಲ್ಲ, ಬನ್ನಿ ಬನ್ನಿ ಬನ್ನಿ. ಸಾರಿ. ಎಲೆಗಾಕ ಕೇಳಿದ್ದು ಚೆನ್ನಾಗಿದೆ ಅಲ್ವಾ? ನೋಡಿ, ಬಾತ್ರೂಮ್ಗೆ ಹೋಗಿ ಮುಖ ತೊಳ್ಕೊಂಡ್ ಬಂದ್ಬಿಡ್ತೀನಿ. ಬನ್ನಿ, ನಾನು ಬರ್ತೀನಿ. ಹಂಗಾದ್ರೆ ಮೊದಲು ಬನ್ನಿ 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 ಬನ್ನಿ. ಇದನ್ ಮೊದಲು ಹೇಳತ್ತಾನೆ. ಬನ್ನಿ 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 ಬನ್ನಿ. 14 ಸರಿ ನನ್ನ ಹೊಟ್ಟೆಗೆ ಹಾಕ್ಸೋ ಬದ್ಲು ಮೊದಲನೇ ಸರಿ ನಿನ್ ಮೈ ಮೇಲೆ ಹಾಕ್ಸ್ಕೊಂಡ್ಬಿಡ್ಬೋದಾಗಿತ್ತಲ್ಲ. ಸೋಮೆ, ಆ ಟೀ ಕುಡ್ ನಿಮ್ಗೂ ಬೇಕಾ? ಒಂದ್ ಕೆಲ್ಸ ಮಾಡಿ, ಆ ಟೀ ಕುಡ್ನ ಸಾಂಬಾರ್ ಹಾಕ್ಲ ಸರ್? ಬಕೆಟ್ ಇಲ್ಲಿ ಇಟ್ಬಿಡು. ಸಾಕ್ ಬಿಡಿ. ಸಾರಿ ರೀ, ನನಗ್ ತುಂಬಾ ಫೀಲ್ ಆಗ್ತಾ ಇದೆ. ನನಗೂ ತುಂಬಾ ಫೀಲ್ ಆಗ್ತಾ ಇದೆ ರೀ, ಮೈ ಮೇಲೆ ಸಾಂಬಾರ್ ತಿಳ್ಕೊಂಡಿದ್ದಕ್ಕೆ. ರಾಜು, ಏನ್ ಮಾಡ್ತಾ ಇದ್ಯಾ? ಅದು ಜೊತೆಲಿರೋರಿಗೆ ಸಹಾಯ ಕಣ್ರಿ. ಇದು ಸಹಾಯನಾ? ಹ್ಞೂ ರೀ. ಈಗ ಕಲೆಯಾಗಿ ಮುದ್ರಿರೋ ನನ್ನ ಶರ್ಟ್ನೆಲ್ಲ ಸರಿ ಮಾಡಿದ್ರಲ್ಲ ನೀವು, ಹಾಗೆ ಮುದ್ರಿರೋ ನಿಮ್ ಸೊಂಟನ ಸರಿ ಮಾಡೋದು ನನ್ ಧರ್ಮ ಅಲ್ವೇನ್ರಿ? ಇದಕ್ಕೆ ಸಹಕಾರಕ್ಕೆ ಸಹಕಾರ, ಉಪಕಾರಕ್ಕೆ ಉಪಕಾರ ಅಂತ ನಮ್ಮ ಮುತ್ತತಿಲ್ ಹೇಳ್ತಾರೆ. ಅದನ್ ತಗೊಂಡ್ ಹೋಗಿ ನಿನ್ ಮುತ್ತತಿಲೇ ಇಟ್ಕೋ. ನಿಂದು ಸೌತ್, ನಂದು ನಾರ್ತ್, ನಿಂದು ಕರ್ನಾಟಕ, ನಂದು ಮಧ್ಯಪ್ರದೇಶ. ನನ್ನ ಪರ್ಮಿಷನ್ ಇಲ್ದೆ ನನ್ನ ಮಧ್ಯಪ್ರದೇಶನ ಟಚ್ ಮಾಡ್ದೆ ಅಂದ್ರೆ ಏನು ಏನೋ ಗೊತ್ತಾಗ್ತ ಮಾಡ್ಬಿಟ್ಟೆ. ನೀವ್ 1 ಸೆಕೆಂಡ್ ಕಣ್ ಮುಚ್ಕೊಳ್ಳಿ, 2 ನಿಮಿಷದಲ್ಲಿ ಮಾಯ ಬಿಡ್ತೀನಿ. ಇಷ್ಟು ಭಯ ಪಡೋನು ನನ್ ಹೇಗೋ ಲವ್ ಮಾಡ್ತೀಯಾ? ಹಂಗಂದ್ರೆ ನಿಮಗೆ ನನ್ ಮೇಲೆ ಅದಿಲ್ದೆ ಹೋದ್ರೆ ನಿನ್ನ ಒಂಟಿಯಾಗಿ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬರ್ತಿದ್ದೆ? ಹೊಸ್ತಲ್ವಾ, ಅದಕ್ಕೆ ಗೊತ್ತಾಗ್ದೆ ಸತ್ಯ ಅಷ್ಟೇ. ಇನ್ ಒಂದ್ಸಾರಿ ಕೊಟ್ಬಿಟ್ರೆ ಕೀನ ಗಾಡಿಲಿ ನನಗೆ ಬಂದ್ಬಿಡುತ್ತೆ. ಅದಕ್ಕೆ ಒಂದ್ಸಲ ನಾನು ಕಳ್ಳ, ನನ್ ಹಿಂದೆನೆ ಅಲಿತಿದ್ರೆ ನಿನ್ ಉದ್ಯೋಗ ಹೊಟ್ಟೋಗತ್ತೆ. ಹೋಗಿ ನಿನ್ ಜಾಬ್ ನೋಡ್ಕೋ. ನೀರು, ನಾನು ನಿಜ ಹೇಳ್ಬಿಡ್ತೀನಿ, ನಾನೊಬ್ಬ ಕಳ್ಳನೇ. ನಿನ್ನೊಟ್ಟಿಗೆ ಬಾಳೋದಕ್ಕೋಸ್ಕರ ಈ ಕಳ್ತನ ಮೋಸ ಎಲ್ಲ ಬಿಟ್ಬಿಡ್ತೀನಿ. ಅದ್ರ ಮೇಲೆ ಮದುವೆ ಆದ್ಮೇಲೆ ಮೋಸ ಮಾಡಲ್ಲ ತಾನೆ? ಖಂಡಿತ ಮಾಡಲ್ಲ, ಎಲ್ಲ ಬಿಟ್ಬಿಡ್ತೀನಿ. ಅಯ್ಯೋ ಪ್ರಾಮಿಸ್. ನೀರು ಏನು? ಒಂದೇ ಸಲ, ಒಂದ್ಸಲ ಅದೇ. ಅಯ್ಯೋ ಮೋಸೆ, ಒಂದೇ ಸಲ.
ಸಾಬಾಯ್, ಎಸಿಪಿ ಮಧುಕರಿ ಬದುಕಿದ್ದಾನೆ, ಊರ್ ಜನರೆಲ್ಲ ಸಂತೋಷವಾಗಿದ್ದಾರೆ ಅಂತ ಯಾರೋ ಒಬ್ಬ ಪೇಪರ್ನಲ್ಲಿ ಬರ್ದಿದ್ದಾನೆ. टिटला मेरे भाई, ಈ ಪೇಪರ್ನಲ್ಲಿ ನೀನ್ ಬರ್ದಿರೋ ಸಂತೋಷದ ಸುದ್ದಿ ಹೆಂಗಿರುತ್ತೆ ತೋರ್ಸೋ. ಏನೇ ಹೇಗಿರುತ್ತೆ ನಿನ್ ಗಂಡ ಪೇಪರ್ನಲ್ಲಿ ಬರ್ದಿರೋ ಸಂತೋಷದ ಸುದ್ದಿ? ನಿಮ್ಗೆ ಯಾರಿಗಾದ್ರೂ ಸಂತೋಷ ಅಂದ್ರೆ ಏನು ಅಂತ ಗೊತ್ತಾ? ಹೌದು, ನೀನ್ ಬರ್ದಿರೋದ್ ನಿಜಾನೇ. ಮದಕರಿ ಇನ್ನು ಬದುಕಿದಾನೆ. ಅಚ್ಚಾ, ನಾನ್ ನಿನ್ನ ಎದುರುಗಡೆ ನಿಂತಿದ್ದೀನಿ ಅನ್ನೋ ಭಯಕ್ಕಿಂತ ಅವನು ಬದುಕಿದಾನೆ ಅನ್ನೋ ಸಂತೋಷನೇ ನಿನ್ನಲ್ಲಿ ಕಾಣಿಸ್ತಾ ಇದೆ. ಅಯ್ಯೋ ಬಾಬ್ಜಿ, ನಿಮ್ ಕೈ ಬಿಡ್ತೀರಿ. ನಿಮ್ ಕೈ ಮುಗಿತೀನಿ, ಯಾರಾದ್ರೂ ಸಹಾಯ ಮಾಡ್ರಯ್ಯ. ಹೆಂಡತಿ ಮಕ್ಕಳು ಸುಟ್ಟು ಬೂದಿ ಆಗ್ತಿದ್ರು, ಒಬ್ಬರಾದ್ರೂ ಸಹಾಯ ಮಾಡ್ರಯ್ಯ. ಕಾಲ್ ತೊಳೆಯೋ. ಸರಿಯಾಗಿ ತೊಳೆಯೋ. ಭಯ, ಅವನ ಪತ ಏನಾದ್ರೂ ಗೊತ್ತಾಯ್ತಾ? 50 ಜನ ಕಳಿಸಿದೀನಿ. ಆ ನನ್ ಮಗ ಎಲ್ಲಿದ್ದಾನಂತ ಇನ್ನೂ ಸಿಕ್ಕೇ ಇಲ್ಲ. ಬಾಬಾ, ನೀನಲ್ಲಿಗೆ ಹೋಗು. ಮದಕರಿ ನನಗ್ ಬೇಕು. ಜಿಂದಾ ಯಾ ಮುರ್ದಾ. ಅಲ್ಲ ಮುತ್ತತ್ತಿ, ಒಂದ್ ಹುಡುಗಿ ಸಿಕ್ಬಿಟ್ಲು ಅಂತ ನಮ್ ಕೆಲ್ಸ ಎಲ್ಲ ಬಿಟ್ಬಿಟ್ರೆ ನನ್ ಗತಿ ಹೆಂಗೆ? ನೋಡು ವಸ್ತುಡ್ಡಿ, ಮೋಸ ಕಳ್ತನಲ್ಲ ಏನು ಮಾಡಲ್ಲ ಅಂತ ನಾನು ನೀರಿಗೆ ಮಾತು ಕೊಟ್ಬಿಟ್ಟಿದ್ದೀನಿ. ಮುತ್ತತ್ತಿ, ಸರಿ, ಒಂದೇ ಒಂದ್ ಕಳ್ತನ ಮಾಡ್ತೀನಿ. ಅದ್ ಎಷ್ಟು ದೊಡ್ಡದಿರ್ಬೇಕು ಅಂದ್ರೆ ವಸ್ತುಡ್ಡಿ, ಇಬ್ರು ಲೈಫ್ ಸೆಟ್ಲ್ ಮಾಡ್ಬೇಕು. ಅಂತದೇನಾದ್ರೂ ಇದ್ರೆ ನೋಡಪ್ಪ, ಬೇಕಾದ್ರೆ ಆವಾಗ ಯೋಚನೆಗಳು ಮಾಡೋಣ. ಏನಂತ್ಯ?
ಮೈ ಮೇಲೆ ಇಷ್ಟೊಂದು ಏರ್ಕೊಂಡಿದ್ದಾಳೆ ಅಂತಂದ್ರೆ ಇನ್ನು ಪೆಟ್ಟಿಗೆಯಲ್ಲಿ ಎಷ್ಟಿರುತ್ತೆ ಮುತ್ತತ್ತಿ? ಹುಷಾರಾಗಿ ಕೆಳಗೆ ಇಳಿಸಿ. ಕರೆಕ್ಟ್ ಅಲ್ಲೋ ಮಾವ, ಹೊಡೆದ್ರೆ ಅವಳು ಪೆಟ್ಟಿಗೆನೆ ಹೊಡೆದ್ ಬಿಡ್ಬೇಕು. ಏನ್ ಇಷ್ಟೊಂದು ಭಾರ ಇದೆ? ವಾರದಲ್ಲಿ ಒಂದ್ ದಿವಸದ ಒಡವೆ ನನ್ ಮೈ ಮೇಲೆ ಇದ್ರೆ ಇನ್ನು 6 ದಿವಸದ ಒಡವೆ ಈ ಪೆಟ್ಕಿಲಿದೆ. ಕಂಟ್ರೋಲ್. ತಗೊಳ್ಳಿ ನಿಮ್ ಕೂಲಿ. 500 ರೂಪಾಯಿ ಚಿಲ್ಲರೆ ಇಲ್ಲಮ್ಮ. ಪರವಾಗಿಲ್ಲ, ನೀವೇ ಇಟ್ಕೊಳ್ಳಿ. ನಮಸ್ಕಾರ ಅಮ್ಮ. ವರ್ಲ್ಡ್ ಬ್ಯಾಂಕೇ ಸಿಕ್ಬಿಡ್ತಲ್ಲ ಮುತ್ತತ್ತಿ. ಹೌದು ವಸ್ತುಂಟಿ. ಹಾಜಿ ಪೆಟ್ಟಿಗೆ ಇಲ್ಲೇ ಇಟ್ಟು ಟಿಕೆಟ್ ತಗೊಳ್ಳೋಣ ಅನ್ಕೊಂಡ್ರೆ ಎಲ್ರು ಕಳ್ರಾಗೆ ಇದಾರೆ. ನೀವ್ ಮಾತ್ರ ಒಳ್ಳೆಯವ್ರ ತರ ಕಾಣಿಸ್ತಿದ್ದೀರಾ. 1 ಮಿನಿಟ್. ಏನೋ ತಾಯಿ, ಚಿಕ್ಕ ವಯಸ್ಸಿಂದ ಒಳ್ಳೆತನ ಮೈ ಗಂಟ್ಕೊಂಡ್ಬಿಟ್ಟಿದೆ. ಈ ಪೆಟ್ಟಿಗೆ ಸ್ವಲ್ಪ ನೋಡ್ಕೋತೀರಾ? ನಾನ್ ಟಿಕೆಟ್ ತಂದ್ಬಿಡ್ತೀನಿ. ಅಯ್ಯೋ ನೀವ್ ಹೋಗ್ಬಾರಮ್ಮ, ಇನ್ ಮೇಲೆ ಈ ಪೆಟ್ಟಿಗೆ ನಮ್ದೇ ಅನ್ಕೋ. ಅನ್ಕೊಳೋದ್ ಏನ್ ಬಂತು ಹೊಸದೊಡ್ಡಿ, ನಮ್ದೇನೆ. ನೀವು ಹೋಗ್ ಬನ್ನಿ ತಾಯಿ. ಥ್ಯಾಂಕ್ ಯು ಭಯ್ಯ. ಹೊಸದೊಡ್ಡಿ ಹರಿಯೋಂ ಹರ ಮುತ್ತತ್ತಿ ಚಿರಪರ. ಹೊಸದೊಡ್ಡಿ ಲೈಫ್ ಸೆಟ್ಲ್ ಆಗೋಯ್ತು. ಹೊಸದೊಡ್ಡಿ ಲೈಫ್ ಸೆಟ್ಲ್ ಆಗೋಯ್ತು. ಆಗ್ಬಿಟ್ವಿ. ಹೌದು, ಇಷ್ಟು ದುಡ್ಡು ಇಟ್ಕೊಂಡು ಏನೇನ್ ಮಾಡ್ಬೇಕು ಅಂತ ಇದೆಯಾ? ದೇವನಹಳ್ಳಿಯಲ್ಲಿ ಒಂದು ಸೈಟ್ ತಗೋಬೇಕು. ಏರೋಪ್ಲೇನ್ ಎಲ್ಲ ನಮ್ಮ ಮನೆ ಮೇಲೆ ಹೋಗ್ಬೇಕು. ಅದ್ರಲ್ಲಿ ಇನ್ನೊಂದು ಮಾತು ಕೇಳ್ತೀನಿ ಕೇಳು. ಏನು? ಏನಂದ್ರೆ 7 ದಿನದ ಒಡವೆ ಲೆಕ್ಕ ಇಡ್ಕೋ. 1 ದಿನದ ಒಡವೆ ರಾಜಸ್ಥಾನಿ ಹುಡುಗಿ ಮೈ ಮೇಲೆ ಆಲ್ರೆಡಿ ಇದೆ, ಕರೆಕ್ಟಾ? ಇನ್ನು ಉಳಿದಿರೋದು 6 ದಿನದ ಒಡವೆ. ಅದ್ರಲ್ಲಿ ಅರ್ಧ ನಿನಗೆ, ಅರ್ಧ ನನಗೆ. ಹೆಂಗೆ? ಬಂಗಾರ. ಈ ಕೈ ಅಲ್ಲಿರ್ಲಿ, ಆ ಎಡಗೈ ನನಗಿರ್ಲಿ. ಯಾಕೋ? ನನಗೂ ಲೆಕ್ಕ ಗೊತ್ತು ಸತಿ. ಯಾವ ಲೆಕ್ಕ? ಆಗಲ್ಲ. ನಿನಗೆ 4 ಭಾಗ, ನನಗೆ 2 ಭಾಗ. ಕರೆಕ್ಟ್ ಆಗಿ 50-50. ಯಾಕೋ? ಯಾಕೆ ಕೊಡ್ಬೇಕಾ ನಿನಗೆ? ಹೆಂಗೆ? ಯಾವ ಲೆಕ್ಕ? ಹೆಂಗೆ? ಎಲ್ಲ ಏನ್ ನನ್ನ ಐಡಿಯಾ ಇದೆ? 50-50 ನಿನ್ ನಡಿಬಾರ್ದು. ಏನ್ರ ಎಲ್ಲಿಂದ ಹೊಡ್ಕೊಂಡ್ ಬಂದ್ರಿ ಬಾಕ್ಸ್? ಹೊಡ್ಕೊಂಡ್ ಬಂದಿದ್ದಲ್ಲ ಸರ್, ನಮ್ ಸ್ವಂತದ್ದು, ಅವರ್ ಓನು. ಈ ಬಾಕ್ಸ್ಗೂ ನಿಮಗೂ ಈ ಲೊಕೇಶನ್ಗೂ ಯಾವುದೇ ತರದ ಕನೆಕ್ಷನ್ ಕಾಣ್ತಾ ಇಲ್ಲ. ಏನಿದೆ ಅದರಲ್ಲಿ? ಅದ್ರಲ್ಲಿ ನಮ್ದು ನಾನು ಹೇಳ್ತೀನಿ ಸರ್, ನಾವಿಬ್ರು ಬ್ಯಾಚುಲರ್ಸ್ ನೋಡಿ. ಅದಕ್ಕೆ ಇದ್ರಲ್ಲಿ ಬಟ್ಟೆ, ಟವಲ್ಲು, ಬ್ರಷ್, ನೀರೋದ್ಗಳು, ಶೇವಿಂಗ್ ಕಿಟ್ ಅನ್ನೋಕೋದ ಸರ್. ತೆಗೆದು ತೋರಿಸು. ಸರ್ ನಿಮ್ಗೆ ಹೇಳಿದ್ದು. ಏನ್ ಮುಖ ನೋಡ್ತಾ ಇದೆಯಲ್ಲ? ಇವನು ಪೊಲೀಸ್ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಇವನು ಮಾತು ಕಟ್ಕೊಂಡು ಎದ್ರಕೊಂಡ್ಬಿಟ್ರೆ ನಾವು ಭಿಕ್ಷೆ ಬಿಡ್ಬೇಕಾಗತ್ತೆ. ಮೊದ್ಲು ಇವನ್ ವಿಚಾರಿಸ್ಬೇಕು. ನೀನಿರು ಅಳಿಮಯ್ಯ. ಏನೋ ಪೊಲೀಸು ಅಂತ ಎಗರಾಡ್ತಾ ಇದೀಯಾ? ಕಾಕಿ ಡ್ರೆಸ್ ಹಾಕೊಂಬಂದ್ಬಿಟ್ಟು ಥೂ ಅಂದ್ಬಿಟ್ರೆ ನಡಗ್ ಬಿಡ್ತೀವ? ನಿನ್ ಮಕ ನಾಯಿನಕ್ಕ. ನಿನ್ನ ಪೊಲೀಸು ಅನ್ನೋದಕ್ಕೆ ಗ್ಯಾರಂಟಿ ಏನೋ? ನೆತ್ತಿ ಮೇಲೆ ಟೋಪಿ ಎಲ್ಲೋ, ಕೈಯಲ್ಲಿ ಲಾಠಿ ಎಲ್ಲೋ? ತೋರ್ಸೋ ತೋರ್ಸೋ ತೋರ್ಸೋ. ಹೊಸದೊಡ್ಡಿ ಪೆಟ್ಟಿಗೆ ಓಪನ್ ಮಾಡ್ಬಿಡು. ಯಾಕೆ ಹೊಸದೊಡ್ಡಿ? ಕೆಳಗಡೆ ತೂತುಗಳನ್ನ ನೋಡ್ ಮಾತಾಡೋ ಸತ್ತಿ. ಅವ್ರ ಗುರಿ ಯಾಕೋ ಕೆಳಗಡೆನೆ ಇದೆ. ಸ್ವಲ್ಪ ಮೇಲ್ ಬಂದ್ರೆ ಪೆಟ್ಟಿಗೆ ತೆಗೆದ್ಬಿಡು. ಮಕ್ಳನ್ ಕಿಡ್ನಾಪ್ ಮಾಡೋ ಗ್ಯಾಂಗ ನಿಮ್ದು? ಕಿಡ್ನಾಪ್ ನಮಗೂ ಇದಕ್ಕೂ ಸಂಬಂಧ ನಮ್ ಅಪ್ಪನ ಹೆತ್ತ ಮಗಳನ್ನೇ ಮರ್ತ್ಬಿಟ್ಯಾ? ಸಂಬಂಧನೇ ಇಲ್ಲ ಅಂದೆ? ಸಂಬಂಧ ಇದೆ ಸರ್. ನಾವು ತಮಾಷೆಗೆ ಹೌದು ಅಳಿಮಯ್ಯ, ಆಟ ಆಟಾಡ್ತಾ ಇದ್ದೀವಿ. ಆಟನ? ಆಟ
ನಿಮ್ಮಿಬ್ರದು ವಾಸನೆ ಬಂದಾಗ್ಲೇ ನನಗೆ ಡೌಟ್ ಬಂತು. ಏನಂತ ಸರ್? ಹೌದು, ಎಲ್ರ ನಿಮ್ಮ ಅಡ್ರೆಸ್? ಸರ್ ಅದು ಚನ್ನಪ್ಪ ಸರ್ಕಲ್ ಪಕ್ಕ ಸತ್ಯರಾಜ್ ಮನೆ ಅಂದ್ರೆ ಯಾರು ಬೇಕಾದ್ರೆ ಹೇಳ್ತಾರೆ ಸರ್. ಡೈರೆಕ್ಟ್ ಆಗಿ ಅವಳನ್ನ ಅಲ್ಲಿ ಕರ್ಕೊಂಡು ಹೋಗು. ದಿನ ಬಂದು ಚೆಕ್ ಮಾಡ್ತೀನಿ. ಏನಾದ್ರೂ ಕಾಣಿಸ್ಲಿಲ್ಲ ಅಂದ್ಕೋ. ಸರ್ ಗನ್ಯಾಕ್ ಸರ್, ಕರ್ಕೊಂಡು ಹೋಗ್ತೀನಿ ಸರ್. ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ನಲ್ಲ. ಹೆತ್ತ ತಂದೆ ತರ ನೋಡ್ಕೋ.